ಅಮ್ಮ ಗಡಿಗೆ ಎಷ್ಟು ಚಂದ ಡಿಸೈನ್ ಮಾಡಿರಲ್ಲ, ಎದಕ್ಕೆ ಉಪಯೋಗ ಮಾಡ ಅಂತೀರಿ? ಇದು ನಿನ್ ಮದ್ವಿ ಒಳಗ ಸುರ್ಗಿಗಂತ ತಂದಿದ್ದಿದ್ದು. ಇದ್ರಲಿಂದ ಒಂದ್ ಮನೆ ಮದ್ದು ಏನ್ ಮಾಡೋದಂತ ಹೇಳ್ತೀನಿ. ಎದಕ್ಕಪ್ಪ ಅಂತಂದ್ರೆ ಇದನ್ನ ಫಸ್ಟ್ ನೋಡ್ರಿ, ನಮ್ಗ ಸೊರೈಸಿಸ್ ಇರ್ತದ, ಒಂದು ಸ್ಕಿನ್ ಅಲರ್ಜಿ ಇರ್ತದ, ಅಥವಾ ಒಂದೊಂದು ರೂಪಾಯಿ ಕಾಯಿನ್ ನಂಗ ರಿಂಗ್ ಆಗಿರ್ತದ, ಆಮೇಲೆ ಒಂಥರ ಕಿವ ಬರ್ತಿರ್ತದ ಹುಣ್ಣಾಗಿ, ತೊಡಿ ಸಂದು ಒಳಗೆಲ್ಲ ಹುಣ್ಣಾಗಿರ್ತಾವ. ಈ ರೀತಿ ಏನ ಸ್ಕಿನ್ ಅಲರ್ಜಿ ಇರ್ಲಿ, ನೀವ್ ಎಷ್ಟ ತೋರಿಸಿ ಕಡಿಮೆನೆ ಆಗಿಲ್ಲ ಅಕ್ಕ ಅನ್ನೋರ್ಗೆ ಈ ಒಂದು ಮನೆ ಮದ್ದು ನೋಡ್ರಿ. ಒಂದು ಮಣ್ಣಿನ ಮಡಿಕೆ ತಗೋಬೇಕು, ನಾವು ಚಟ್ಗಿ ಅಂತ ಹೇಳ್ತೀವಿ ನಮ್ ಕಡೆ, ಎಲ್ಲರೂ ಮಣ್ಣಿನ ಮಡಿಕೆ ಅಂತ ಹೇಳ್ತಾರ. ಇದನ್ನ ತಗೊಳ್ರಿ. ತಗೊಂಡು ಒಂದು ಅರ್ಧ ಕೆಜಿ ಆಗಷ್ಟು ಚೆಂಡು ಹೂ, ಇದು ಹೂನ ತೋರಿಸು. ಚೆಂಡು ಹೂನ ಇದು ನಮ್ ಗಿಡ ಒಳಗ್ ಬಿಟ್ಟಿದ್ದು ಚೆಂಡು ಹೂ, ನಿಮ್ಗೆಲ್ಲಾ ಕಡೆ ಸಿಗ್ತದ. ಒಂದು ಅರ್ಧ ಕೆಜಿ ಆಗಷ್ಟು ಚೆಂಡು ಹೂ ತಗೊಳ್ರಿ. 1 ಲೀಟರ್ ಆಗಷ್ಟು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ, ಎರಡರದಾಗ ಒಂದು ಯಾವ ಸಿಗ್ತದ ಅದನ್ನ ತಗೊಳ್ರಿ. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರ ಒಂದ್ 20 ಗ್ರಾಮ್ ಆಗಷ್ಟು ಲವಂಗ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಲವಂಗ, ಮತ್ತೆ ಒಂದ್ 20 ಪೀಸ್ ಆಗಷ್ಟು ನಾವು ಏನಪ್ಪಾ ಅಂದ್ರೆ ಕರ್ಪೂರ, ಇವು ಎಲ್ಲಾನು ಈ ಗಡಿಗೆ ಒಳಗೆ ಹಾಕಿ ಈ ಎಣ್ಣೆನ ಹಾಕಿ ನೀಟಾಗಿ ಒಂದು ಗೋಧಿ ಹಿಟ್ಟಿಂದು ಏನಂತಂದ್ರೆ ಹಿಟ್ಟನ್ನ ಗಟ್ಟಿ ನಾದ್ಕೊಂಡು ಇದ್ರೊಳಗೆ ಪ್ಲೇಟ್ ಇಟ್ಕೊಂಡು ನೀಟಾಗಿ ಅದನ್ನ ಏನು ಮುಚ್ಚಿಡ್ಬೇಕು, ಸೀಲ್ ಮಾಡ್ಬೇಕು. ಇದು ಎಷ್ಟು ದಿನದವರೆಗೂ? 41 ದಿನದವರೆಗೂ ಹಂಗೆ ಇಡಬೇಕು. ಅದು 41 ದಿನ ಆದ ನಂತರ ಆ ಎಣ್ಣೆ ತೆಗೆದು ಸೋಸ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ರಿ. ಈ ಎಣ್ಣೆ ಎಷ್ಟು ಜಾದೂ ಮಾಡ್ತದ ನಿಮ್ ಸ್ಕಿನ್ ಮೇಲೆ ಅಂದ್ರೆ, ಎಂತ ಅಲರ್ಜಿ ಇದ್ರೂ ಕಡಿಮೆ ಮಾಡ್ತದ. ರಾತ್ರಿ ಹಚ್ಚಿ ಸ್ವಲ್ಪ ಲೈಟ್ ಆಗಿ ಮಸಾಜ್ ಕೊಡ್ರಿ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಅದ್ರ ಮೇಲೆ ಹಾಕ್ರಿ. ಈ ರೀತಿ ಒಂದ್ 41 ದಿವಸನೂ ಇದನ್ನ ಹಚ್ಕೋತಾ ಹೋಗ್ಬೇಕು. ಎಂತ ಸ್ಕಿನ್ ಅಲರ್ಜಿ ಇದ್ರೂ ಕಡಿಮೆ ಆಗ್ತದ. ಇದನ್ನ ಮಾಡಿ ನೋಡ್ರಿ, ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.